ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಡಿಕ್ ರಮೇಶ್ ಮಾತಾಡ್ತಾ ಇರೋದು. ಬೆಳಗ್ಗೆದ್ದು ನಮ್ಮ ಹೊಲದ ಹತ್ರ ಬಂದಿದ್ವಿ. ಸೊ ನಮ್ಮ ತಂದೆಯವರು ಬೇಲದ ಮರ ಹಾಕಿದ್ದಾರೆ, ಬೇಲದಣ್ಣ. ಸೊ ಇಲ್ಲಿ ಬಂದಾಗ ತಿಂತಾ ಇರ್ತೀವಿ. ಸೊ ಪ್ರತಿಯೊಬ್ಬರು ಸುತ್ತ ಬೇಲದಣ್ಣದನ್ನು ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಇದರಲ್ಲಿ ಭಾಳಷ್ಟು ಬೆನಿಫಿಟ್ ಇದೆ, ನೂರಾರು ಥರ ಬೆನಿಫಿಟ್ ಇದೆ. ನೀವು ಎಲ್ಲೇ ಬೇಲದಣ್ಣು ಸಿಕ್ಕಿದ್ರೂ ಮಿಸ್ ಮಾಡ್ದೇ ಪ್ರತಿಯೊಬ್ಬರು ಸುತ್ತ ಬೇಲದಣ್ಣನ್ನು ತಿನ್ನಿ. ಆರೋಗ್ಯ ನಮ್ಮ ಕೈಯಲ್ಲಿದೆ. ಒಳ್ಳೆ ಪದಾರ್ಥವನ್ನು ತಿನ್ನಿ. ನೋಡಿ, ಬೆಳಗ್ಗೆ ಎದ್ದು ಪರಿಸರ ಒಂದು 6 ಗಂಟೆಗೆ ಎದ್ದು ಇಲ್ಲಿ ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ಅಂತ ವ್ಯೂ. ಓಕೆನಾ? ಸೊ ಯಾರೆಲ್ಲ ಜಮೀನಿದ್ದೀರಾ, ನಿಮ್ಮ ಜಮೀನನ್ನು ಹೊಲಗಳನ್ನ ಮಾಡಿ, ಗಿಡ ಮರಗಳನ್ನ ನೆಡಿ. ಭಾಳಷ್ಟು ಜನ ಜಮೀನಿರುತ್ತೆ, ಏನು ವ್ಯವಸಾಯ ಮಾಡಲ್ಲ. ಅಷ್ಟೇಷ್ಟು ನೀವು ಗಿಡಗಳನ್ನ ನೆಟ್ಟು ಆ ನೀರನ್ನು ಊದಿದೆ ಆದಲ್ಲಿ. ಸೊ ಗಿಡದ ಪಾಡಿಗೆ ಗಿಡ ಬೆಳೀತಾ ಹೋಗುತ್ತೆ. ಸೊ ನಿಮಗೆ ಮಲ್ಟಿಪಲ್ ಇನ್ಕಮ್ ಸುಧಾ ಬರ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಗಿಡಗಳನ್ನ ಬೆಳೆಸಿ ಮತ್ತು ಉಳಿಸಿ. ಗಿಡಗಳನ್ನ ಬೆಳೆಸೋದ್ರಿಂದ ಅತಿ ಹೆಚ್ಚು ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ. ನಮ್ಮ ಪರಿಸರ ಅಂದರೆ ನಾವು ದೇಶಕ್ಕೆ ಕೊಡುಗೆ ಕೊಟ್ಟಂಗಾಗುತ್ತೆ ಮರಗಳನ್ನ ಬೆಳೆಸೋದ್ರಿಂದ. ಹಾಗಾಗಿ ನಾನು ವ್ಯವಸಾಯ ಮಾಡೋದಕ್ಕೆ, ಮರಗಳನ್ನ ಬೆಳೆಸೋದಕ್ಕೆ ನಾನು ಒಂದು ಹೆಜ್ಜೆ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದೀನಿ. ನೀವು ಸುಧಾ ಒಂದು ಹೆಜ್ಜೆ ಸ್ಟೆಪ್ಪನ್ನು ತೆಗೆದುಕೊಳ್ಳಿ. ನಿಮ್ಮ ಹೊಲದಲ್ಲಿ ಖಾಲಿ ಬಿಡೋಕೆ ಹೋಗ್ಬೇಡಿ, ಯಾರು ತೆಕ್ಲಿ ಬಿಡೋಕೆ ಹೋಗ್ಬೇಡಿ. ಈಗ ನೆಕ್ಸ್ಟು ರೈತರ ಜಮೀನು ಚಿನ್ನದ ಜಮೀನು ಆಗ್ತಾಯಿದೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ನಿಮ್ಮ ಹೊಲದಲ್ಲಿ ಗಿಡ ಮರಗಳನ್ನು ನೆಟ್ಟಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್.